ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫ್ರೈಡೇ ಮಿನಿ ವ್ಲಾಗ್, ಅಂದರೆ ಡೇ ಸೆಕೆಂಡು ಪೂಜೆ ಲಾಗು. ಬೆಳಗ್ಗೆ ಬೇಗ ಎದ್ದು ದೇವ್ರ ನಮಸ್ಕಾರ ಹಾಕ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅವನು ಎದ್ಬಿಟ್ಟಿದ್ದ. ಸೊ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆಗೆ ಕಳ್ಳೆಪಪ್ಪನ ಸಕ್ಕರೆ ಇಕ್ಕಿದ್ದೆ ಇವತ್ತು ನೈವೇದ್ಯಕ್ಕೆ. ದಿನ ಒಂದೊಂದು ಥರ ನೈವೇದ್ಯಕ್ಕೆ ಇಡ್ತೀನಿ. ಸೊ ಇವತ್ತು ಅದಿಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಮಗು ಮಲಗಿದ್ನು. ಅವನು ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಹಾಗೆ ಅವನು ಹಾಲು ಬೇಕು ಅಂತ ಬ್ರೆಡ್ ಎತ್ಕೊಂಡಿದ್ದಾನೆ. ಮತ್ತು ಅವನು ಕುಳಿಸ್ಬಿಟ್ಟು ಬ್ರೆಡ್ಡನ್ನ ಹಾಲು ಕಾಯಿಸ್ಕೊಟ್ಟೆ. ಅವನಿಗೆ ಬ್ರೆಡ್ ಇನ್ನೂ ಬೇಕು ಅಂದ್ಬಿಟ್ಟು ತುಂಬ ಮಾಡಿ ಆಳ್ತಾ ಇದ್ದ. ಸೊ ಅವನಿಗೆ ಬ್ರೆಡ್ಡನ್ನು ಹಾಲು ಕೊಟ್ಬಿಟ್ಟು ಹಾಗೆ ನಾನು ಕಾಫಿ ಮಾಡ್ಕೊಳ್ಳೋ ಅಂತ ರೆಡಿ ಮಾಡ್ಕೊತಿದ್ದೆ. ಹಾಗೆ ಖಾರಕ್ಕೆ ಅರಿಬೇಕಲ್ವ ಫಿಶ್ಗೆ, ಅದನ್ನು ರೆಡಿ ಮಾಡಿಕೊಂಡೆ. ಫಿಶ್ಶಿಗೆ ಫಸ್ಟ್ ಖಾರ ಅರ್ದಕ್ಕೆ ಬಿಟ್ಟರೆ ಕರೆಂಟ್ ಇರುತ್ತೆ ಇಲ್ವಾ ಅನ್ನೋದು ಗೊತ್ತಿಲ್ಲಲ್ವ. ಸೊ ಅದಕ್ಕೆ ಫಿಶ್ಶಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾನು ಕಾಫಿ ಮಾಡಿಕೊಂಡು ಅವನಿಗೆ ಬ್ರೆಡ್ ಬೇಕು ಅಂತ ಕೊಟ್ಟೆ. ಸೊ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತು ಲೆಮೆನ್ನು ಆನಿಯನ್ ಕಟ್ ಮಾಡಿರ್ತೆ. ಸೊ ಹಾಗೆ ಅಡುಗೆಗೆ ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಮಾಮೂಲಿ ಬಸ್ಸಾರಿಗೆ ಎಲ್ರಿಗೂ ಗೊತ್ತಿರೋ ಇಂಗ್ರೀಡಿಯೆಂಟ್ಸೇ. ಸೊ ಬಸ್ಸಾರು ಮಾಡಿಕೊಂಡು ಒಗ್ಗರಣೆಗೆಲ್ಲ ಮಾಡಿಕೊಂಡು ಖಾರ ಹಾಕ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಮಾಡಿದೆ. ಮತ್ತು ಹಾಗೆ ಸಾಂಬಾರು ಕಾಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಪಲ್ಯಗೂ ರೆಡಿ ಮಾಡಿಕೊಂಡು ಹುಳಿಕಾಳು ಚೆನ್ನಾಗಿ ಬೇಯಿಸ್ಕೊಂಡು ಪಲ್ಯನೂ ರೆಡಿ ಮಾಡಿಕೊಂಡು ಅನ್ನ ಮಾಡಿ ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ನಮ್ಮ ಮನೆಗೆ ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಮುದ್ದೆ ಮಮ್ಮಿನ ಮಾಡ್ಕೊತೀವಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಳ್ಳೋಷ್ಟರಲ್ಲಿ ಹಸ್ಬೆಂಡ್ ಅಂಗಡಿಗೆ ಹೋಗಿ ರೆಡಿ ಆದರು. ಮಧ್ಯಾಹ್ನ ಆಗಿತ್ತಲ್ವ, ಬಟ್ಟೆ ಒಗಿಬೇಕಾಗಿತ್ತು. ಮಿಷಿನ್ ಬಟ್ಟೆ ಎಲ್ಲ ಒಗೆಯೋಕೆ ಇಟ್ಬಿಟ್ಟು ಪಾತ್ರೆ ತೊಳೆಯೋವೆಲ್ಲ ಇತ್ತು. ಸೊ ಎಲ್ಲ ಕೆಲಸನೂ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ. ಮತ್ತು ಈವ್ನಿಂಗ್ ಅವ್ರ ತಾತ ಮನೆಗೆ ಹೋಗಿದ್ರು. ಬರ್ತಾ ಪಾನಿಪುರಿ ತೊಗೊಂಡು ಮಸಾಲೆ ಪುರಿ ತೊಗೊಂಬಂದಿದ್ರು. ನಾನು ಮಕ್ಕಳು ಇಬ್ಬರು ಮೂವರು ತಿಂತಾಯಿದ್ವಿ. ಸೊ ಇದಾಗಿತ್ತು ಫ್ರೈಡೇ ಮಿನಿ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.